ಗೊತ್ತಾಯ್ತಲ್ಲ, ವಾಪಸ್ ಹೋಗ್ಬೇಕು. ಯಾವ ಟೈಮು ಯಾವತ್ತು ಡೇಟು ಗೊತ್ತಿಲ್ಲ, ಅದೆಲ್ಲ ಸೀಲ್ಡ್ ಕವರ್ ನಲ್ಲಿ ಕೊಟ್ಬಿಟ್ಟಿದ್ದಾರೆ, ಮುಚ್ಚಿಟ್ಟಿದ್ ಕವರ್ ನಲ್ಲಿ ಕೊಟ್ಬಿಟ್ಟಿದ್ದಾನೆ ಭಗವಂತ ಬರುವಾಗ್ಲೇನೆ ಬರ್ದ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ, ಇಂಥ ದಿನ ನೀ ಬರ್ಬೇಕು ಅಂತ. ಆ ವಿಮಾನ ಯಾವತ್ತು ನಿಧಾನ ಆಗಲ್ಲ, ಒಂದು ಕ್ಷಣ ನಿಧಾನ ಆಗೋದಿಲ್ಲ. ಬೇಕು ಅಂದಾಗ ಬೇಡ ಅಂದಾಗ ಅದು ಬರುವಂತದ್ದಲ್ಲ. ನಾ ಮುಂದೆ ಇನ್ನೊಬ್ಬ ಹಿಂದು, ಇನ್ನೊಬ್ಬ ಮುಂದೆ ನಾನ್ ಹಿಂದು ಅಷ್ಟೇ ಆಗ್ಬೇಕು. ಗೊತ್ತಾಯ್ತಲ್ಲ, ಹಿಂಚ ಮುಂಚ ಆಗ್ಬೋದು ಹೊರತು ಜಾಸ್ತಿ ದಿನ ಇಲ್ಲಿ ಯಾರು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ಈಗ ನೀವು 3 ಜನ ಬದುಕಿದಿರಿ ಕೋವಿಡ್ ನಂತರನು, ಗೊತ್ತಾಯ್ತಲ್ಲ. ಭಗವಂತ ಬದುಕ್ಸಿರೋದು ನಿಮ್ 3 ಜನನ್ನ ಚೆನ್ನಾಗಿ ಬದುಕಿ ಅಂತ. ಇಲ್ದರ್ ಕೋವಿಡ್ ಅಲ್ಲಿ ಕರ್ಕೊಂಡ್ಬಿಡೋನು. ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹೋಗ್ಬಿಟ್ರಲ್ಲಮ್ಮ ಕೋವಿಡ್ ನಲ್ಲಿ. ರಾಜಕಾರಣಿಗಳು ಹೊರಟೋದ್ರು, ಇದ್ದಂತ ಮಿನಿಸ್ಟರ್ ಹೋಗ್ಬಿಟ್ರು, ಲಾಯರ್ಗಳು ತೀರ್ಕೊಂಡು ಹೋಗ್ಬಿಟ್ರು, ಪಾರ್ಟಿ ಕೂಲಿ ಮಾಡೋನಿಂದ ಹಿಡಿದು ಮಿನಿಸ್ಟರ್ ತನಕ ಯಾರನ್ನೂ ಉಳಿಸ್ಕೊಳ್ಳಿಲ್ಲ ಕೋವಿಡ್, ಎಲ್ರನ್ನೂ ತಿನ್ಕೊಂಡು ಹೋಗ್ಬಿಡ್ತು. ಹಾಗಿದ್ದಂತ ಪಕ್ಷದಲ್ಲಿ ಉಳಿದಿರೋರೆಲ್ಲಾರನ್ನು ಕಷ್ಟ ನಂಗೆ ಗೊತ್ತಾಗಿದೆ, ನಾನೆಲ್ಲ ಪೇಪರ್ ಎಲ್ಲ ಓದಿದ್ದೀನಿ. ಆದ್ರೆ ಎಷ್ಟ್ ತನಕ ಇದ್ನ ಇಟ್ಕೊಂಡು ನರಳ್ತೀರಿ? ಏನಾರು ಒಂದ ಆ ಹುಡುಗಿಗೂ ಕೊಟ್ಬಿಟ್ಟು ಇತ್ಯರ್ಥ ಮಾಡ್ಬಿಡಿ. ಖುಷಿ ಇತ್ತು, ಸಂತೋಷ ಇದ್ದು ಒಟ್ಟಿಗಿರ್ತೀನಿ ಅಂತಂದ್ರೆ ಇರ್ಲಿ, ಬೇಡ ಅಂತಂದ್ರೆ ಅವ್ರ ದಾರಿ ಅವ್ರಿಗೆ, ನಿಮ್ ದಾರಿ ನಿಮ್ ಮಗನ್ ಜೊತೆಗೆ ಇದ್ಬಿಡಿ. ಖಂಡಿತ ಮಾತಾಡಿ, ಅಲ್ಲಿ ಮೈಕ್ ತಗೊಳ್ಳಿ, ಮಾತಾಡಿಮ್ಮ, ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಹೌದಪ್ಪ, ನೋಡಮ್ಮ, ನಿನ್ ಮಗಳು ಗೊತ್ತಾಯ್ತಾ? ಒಂದ್ ನಿಮಿಷ ಕೇಳಮ್ಮ, ನಿಮ್ ಮಗಳು ಆಯ್ತಾ? ಒಂದ್ ನಿಮಿಷ ಕೇಳಿ, ಎಷ್ಟು ವಯಸ್ಸು ತಮ್ಗೀಗ? 62. ಇವಳು ಹುಟ್ಟದ್ಲಲ್ಲ, ನಿಮ್ ತೊಡೆ ಮೇಲೆ ಹಾಕೊಂಡಿದ್ರಲ್ಲ, ಎಷ್ಟ್ ದಿನ 1, 2 ಮಾಡಿದಳೆ? ತೊಡೆ ಕತ್ತರಿಸ್ಕೊಂಡ್ಬಿಟ್ರೇನು? ತೊಡೆ ಕತ್ತರಿಸ್ಕೊಂಡ್ರ ಹೋಗಿ ಬಟ್ಟೆ ಬದಲಾಯಿಸಿದ್ರ? ಹೇಳಿ, ಬಟ್ಟೆ ಬದಲಾಯಿಸಿದ್ರಿ ತಾನೆ? ಇದು 1, 2 ಮಗು ಮಾಡ್ಬಿಡ್ತು ನನ್ ತೊಡೆ ಮೇಲೆ ಅಂತ ತೊಡೆ ಕತ್ತರಿಸಾಕ್ ಬಿಸಾಕ್ಬಿಡಿ. ಮಕ್ಕಳು ಮಿಸ್ಟೇಕ್ಗಳು ಮಾಡ್ತಾರೆ, ಗೊತ್ತಾಯ್ತಲ್ಲ. ದೊಡ್ಡವರಾದವರು ನಾವು ಸ್ವಲ್ಪ ದೊಡ್ಡ ಮನಸ್ಸಿನಿಂದ ಅದನ್ನ ಬೇರೆ ಮಾಡ್ಬೇಕು. ಆಯ್ತು, ನಿಮ್ಗಳ ಮಧ್ಯದಲ್ಲಿ ಸಾಮರಸ್ಯ ಇಲ್ಲ, ನಿಮ್ಗೆ ಅವಳು ಕಂಡ್ರೆ ಆಗೋದಿಲ್ಲ, ಅವಳು ನಿಮ್ ಮೇಲೆಲ್ಲ ಈ ತರ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಲು, ಏನೇನೋ ಮಾಡಿದ್ಲು, ಒಪ್ಪೋಣ. ಅದು ಆಕೆ ಮಾಡಿರೋ ತಪ್ಪಿರ್ಬೋದು, ಅದು ಒಪ್ಪೋಣ. ನಿಮ್ ಮಾತಿನಂತೆ ಒಪ್ಪಿದ್ರು ಕೂಡ ಅವೆಲ್ಲ ಕಾನೂನಾತ್ಮಕವಾಗಿ ಅವಳು ಬರ್ಬೇಕಾದ ಪ್ರಾಪರ್ಟಿನಲ್ಲಿ ರೈಟ್ ನ ಕಡಿಮೆ ಮಾಡೋದಿಲ್ಲ, ಗೊತ್ತಾಯ್ತಲ್ಲ. ಇವತ್ತಲ್ಲ ನಾಳೆ ಕೊಡ್ಬೇಕು. ನಿಮ್ ಮನ್ಸಿನಲ್ಲಿ ಏನ್ ಬಂದ್ಬಿಟ್ಟಿದೆ? ನಮ್ಗೆಲ್ಲ ಇಷ್ಟು ಕಾಡಿಸಿದ್ಲಲ್ಲ, ನಾವಿರೋ ತನಕ ಅವಳು ಪಾಲ್ ಕೊಡೋದ್ ಬೇಡ ಅಂತ. ಇದು ತಪ್ಪು. ನಾವು ದೊಡ್ಡವರು, ಗೊತ್ತಾಯ್ತಮ್ಮ. ತಾವು ಅವ್ರ ತಾಯಿ, ತಾವು ಕ್ಷಮಿಸ್ದಲ್ನೇ ಇದ್ರೆ ಇನ್ಯಾರು ಕ್ಷಮಿಸ್ತಾರಮ್ಮ? ಅದಾಯ್ತು, ಆಗಿದ್ದೆಲ್ಲ ತಪ್ಪು ಸರಿ ಎಲ್ಲ ಆ ಕಡೆ ಬಿಡಿ. ಈಗ ನಿಮ್ ಮನ್ಸಿನಲ್ಲಿ ನೀವು ನಿಮ್ ಮಗ ಕೂತ್ಕೊಂಡು ಅವಳಿಗೇನಾದ್ರು ಕೊಡ್ತೀನಿ ಅಂತಂದ್ರೆ ನಾನು ಅವಳಿಗೆ ಹೇಳ್ತೀನಿ, ನೋಡಮ್ಮ ಇಷ್ಟು ತಗೋ, ನಿಮ್ ಪ್ರಾಪರ್ಟಿನಲ್ಲಿ ನೀವೇನು ಕೇಳಕ್ ಆಗುದಿಲ್ಲ, ನಿಮ್ಮ ಯಜಮಾನ್ರ ಪ್ರಾಪರ್ಟಿನಲ್ಲಿ ಆಕೆಗೂ ಒಂದ್ ಸ್ವಲ್ಪ ಭಾಗ ಬರ್ಬೇಕು. ಅದನ್ನ ವಿಲ್ಲು ಪಲ್ಲು ಬರ್ದಿದ್ದಾರೆ, ಅದಕ್ಕೆ ಲಾಯರ್ ಇದ್ದಾರೆ, ಶ್ಯಾಮ್ ಪ್ರಸಾದ್ ಅವ್ರು ಕೇಪಬಲ್ ಲಾಯರ್. ನಿಮ್ ಕಡೆ ಲಾಯರ್ ಏನ್ ಕಡಿಮೆ ಏನಿಲ್ಲ. ಆಕೆನು LLB ಓದಿದ್ದಾಳೆ, ಅವಳಿಗೂ ಎಲ್ಲ ಕಾನೂನು ಗೊತ್ತಿದೆ, ಗೊತ್ತಾಯ್ತಲ್ಲ. ಇದನ್ನ ಹೊರತಿಟ್ಬಿಟ್ಟು ಇಷ್ಟು ಕೊಟ್ಬಿಡ್ತೀನಿ ಅಂತಂದ್ರೆ ಈ ಕೇಸ್ ಇಲ್ಲಿ ಮುಗ್ದೋಗುತ್ತೆ. ಆಮೇಲೆ ರಕ್ತ ಸಂಬಂಧ ಅಷ್ಟೇ ಇರೋದು. ನಿಮ್ಗ ಖುಷಿ ಇದ್ದು, ಅವಳಿಗೂ ಖುಷಿ ಇದ್ದು, ನಾನ್ ಮಾಡಿರೋದ್ ತಪ್ಪು ಅಂತ ಅವಳೆಲ್ಲ ಬಂದು ತಿಳ್ಕೊಂಡು ವಾಪಸ್ ನಿಮ್ಮ ಹತ್ರ ಬರ್ತೀನಿ ಅಂತಂದ್ರೆ, ಹೋಗಿ ಬಂದು ಮಾಡ್ಕೊತೀನಿ ಅಂದ್ರೆ, ಸೇರ್ಸೋದು ಬಿಡೋದು ನಿಮ್ ಇಷ್ಟ, ಗೊತ್ತಾಯ್ತಲ್ಲ. ಈ ಗೊಂದಲಗಳು ಮುಗ್ದೋಗ್ಬಿಡುತ್ತೆ. ರಾಮಕೃಷ್ಣ ಅಂತ ನೆಮ್ಮದಿಯಾಗಿರ್ಬೋದು ಉಳಿದಿದ್ದಷ್ಟು ವರ್ಷ. ಇನ್ನು 62 ಬದುಕಲ್ವೇ? ಅದಕ್ಕೆ ಇದ್ದಷ್ಟು ದಿನ ನೆಮ್ಮದಿಯಾಗಿ ರಾಮಕೃಷ್ಣ ಅಂತ ಇರ್ಬೋದು. ಕೇಳಿ, ಯಾವತ್ತಾದ್ರೂ ದೇವ್ರ ಉಂಡಿಗೆ ದುಡ್ಡು ಹಾಕಿದ್ದೀರಾ? ಹಾಕಿದಿರ್ತಾನೆ, ಕಳಿಸ್ತಿಯಲ್ಲಮ್ಮ, ಅದೇನಾಯ್ತು ಅಂತ ನೀವು ಯೋಚನೆ ಮಾಡಿದ್ದೀರಾ? ಹಂಗೆ ಅವಳಿಗೆ ಸೇರಿದ್ದು, ಅವಳಲ್ಲಿರೋ ದೇವ್ರಿಗೆ ಸೇರಿದ್ದು, ಬಿಟ್ಬಿಡಿ, ಗೊತ್ತಾಯ್ತಲ್ಲ. ಇಲ್ಲಿ ಕೇಳಿ, ನಿಮ್ಗೆ ಆ ಭಯ ಇದ್ರೆ ಅವಳಿಗೆ ಜೀವಿತವಾಗಿರೋ ತನಕ ಅಂತ ಮಾಡಿ, ಆಮೇಲೆ ಇನ್ಯಾರಿಗೋ ಸೇರ್ಬೇಕು ಅಂತ ಮಾಡಿ, ನಿಮ್ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ. ಕೊಡ್ಬೇಡಮ್ಮ, ಇಟ್ಕೋ. ಏನ್ ಮಾಡ್ತೀಯ? ಮುಂದೇನ್ ಮಾಡ್ತೀಯ? ಮುಂದೆ ಅಂದ್ರೆ ಯಾವತ್ ನಾಳೆ ನೋಡಿದ್ಯೇನು ನೀನು? ಸ್ವಲ್ಪ ಅಂದ್ರೆ ಎಷ್ಟು ವರ್ಷ? ಒಂದ್ 10 ವರ್ಷನಾ? 20 ವರ್ಷನಾ? ನೀ ಸುಮ್ನಿರ್ಬೇಕಯ್ಯ, ನೀ ಸುಮ್ನಿರ್ಬೇಕು. ನಿಮ್ ಹಿಂದ್ಗಡೆ ನಿಂತ್ಕೊಂಡು ಕೊಡ್ಬೇಡ ಅಂತ ಹೇಳ್ತಾ ಇದ್ದಾನೆ. ಯು ಆರ್ ಬಿಫೋರ್ ದಿ ಕೋರ್ಟ್ ಮಿಸ್ಟರ್, ಯು ಆರ್ ಬಿಫೋರ್ ದಿ ಕೋರ್ಟ್, ಯು ಕಾಂಟ್ ಡೂ ದಟ್. ಅರ್ಥ ಆಯ್ತಾ ಇಲ್ಲ? ಅಮ್ಮ, ನನ್ನ ಕಣ್ಣು ಕಿವಿ 2 ಚುರುಕಾಗಿದೆ, ಗೊತ್ತಾಯ್ತಲ್ಲ.
ಬಿಡಿ. ಅದು ಕೊಡ್ಬೇಕು ಬೇಡ ಅನ್ನೋದನ್ನ ನೀವು ಇತ್ಯರ್ಥ ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ ಇತ್ಯರ್ಥ ಮಾಡುತ್ತೆ. ಅವತ್ತಿನ ದಿವಸ ಇನ್ನಷ್ಟು ದ್ವೇಷ ಬೆಳೆಯುತ್ತೆ. ಯೋಚನೆ ಮಾಡಿ ಕೂತ್ಕೊಳ್ಳಿ. ಏನೋ ಕೊಡ್ಬೇಕು ಅಂತಿದೆ ಅಂತ ನಿಮ್ ಮನ್ಸಲ್ಲಿ ಬಂತಲ್ಲ, ಭಗವಂತ ಹೇಳಿಸಿರೋ ಮಾತದ್ದು ಗೊತ್ತಾಯ್ತಲ್ಲ. ಏನ್ ಕೊಡ್ಬೇಕು ಅಂತಿದ್ದೀರಾ ಅನ್ನೋದನ್ನ ಹೇಳಿ. ಬೇಡಮ್ಮ ಕೊಡ್ಬೇಡ, ಇಟ್ಕೋ. ಯಾರು ಬೇಡ ಅಂತಾರೆ? ಏನ್ ತಗೊಂಡೋಗಿದ್ದಾರೆ ಯಾರು ಇಲ್ಲಿಂದ ಹೋಗುವಾಗ? ಮತ್ತೆ ಕೊಡ್ತೀನಿ ಅಂತ ಬಂದ್ಮೇಲೆ ಕೊಡ್ಬೇಕು. ಅದನ್ನ ಕಳೆದು ಬಿಡ್ತಾರೆ ಅನ್ನೋದಕ್ಕೆಲ್ಲ ಏನ್ ಬೇಕೋ ಸೂಕ್ತವಾಗಿ ಬರೆಯೋಣ. ಅದೇನ್ ಬರೀಬೇಕು ಅದನ್ನ. ಇನ್ನು ನಿಮ್ ತಂದೆ ನಿಮ್ಮ ಯಜಮಾನ್ರ ಪ್ರಾಪರ್ಟಿನಲ್ಲಿ ಅವ್ರಿಗೆ 1/3 ಭಾಗ ಇದೆ, ಅದಕ್ಕೇನ್ ಮಾಡ್ತೀರ ಹೇಳಿ? ಇವತ್ತೇ ಕೊಟ್ಬಿಡಿ 1/3. ಸುಮ್ನೆ ಇರೋದ್ಕಳಿ ಅವ್ರಿಗೆ. ಆಚ್ಕೋಗು, ಆಚ್ಕೊಳಿಸ್ರಿ ಅವನ್ನ. No, you send him off. That fellow doesn't behave properly in the court. ಇಲ್ಲೇ ನಿಂತ್ಕೊಂಡು ಹೇಳ್ಕೊಡ್ಬೇಡ ಕಣೆ ಅಂದ್ರೆ ಅಲ್ಲೇ ನಿಂತ್ಕೊಂಡು ಹೇಳ್ಕೊಡ್ತಾನೆ. No, he said he was tutoring her. When I am enquiring the party, he should not know. ಅವನಿಂದಾನೆ ಎಲ್ಲ ಕೆಟ್ಟೋಗಿದೆ ಇದೆಲ್ಲ. ಅವ್ನು ಕೂತ್ಕೊಂಡು ಇಲ್ಲೇನೆ ಕೋರ್ಟ್ ನಲ್ಲಿ, ಹೈಕೋರ್ಟ್ ನಲ್ಲಿ ಹಿಂಗ್ ಬಿಹೇವ್ ಮಾಡೋನ್, ಮನೇಲಿ ಇನ್ವೆಸ್ಟ್ ಮಾಡೋಣ. ಯೋಚನೆ ಮಾಡಿ. ಗೊತ್ತಾಯ್ತಲ್ಲ. ಕಾನೂನಿಂದ ತೀರ್ಮಾನ ಆಗ್ಬೇಕು ಅಂತಂದ್ರೆ ತೀರ್ಮಾನ ಆಗುತ್ತೆ. ಅದಕ್ಕೆ ನಾವಿಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ. ಇದಿಷ್ಟೇ ಅಲ್ಲ, ಆಗಲ್ಲ. ಇಲ್ಲಿ ನಾನಿದ್ದೀನಿ. ಇದೇ ತರನೇ ನೀವು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರೋರ್ಗೆ ಬೇರೆ ಕಡೆನೂ ಭೇಟಿ ಮಾಡ್ಬೇಕಾಗತ್ತೆ ಇನ್ನೊಬ್ರನ್ನ. ಅವತ್ತು ಉತ್ತರ ಹೇಳ್ಬೇಕಾದ್ರೆ ನಿಮ್ ಮಗ ಇರಲ್ಲ ನಿಮ್ ಹಿಂದೆ ಉತ್ತರ ಹೇಳಕ್ಕೆ. ಗೊತ್ತಾಯ್ತಲ್ಲ. ಹೋಗೋದು ಒಬ್ಬೊಬ್ರೆ, ಮಾಡಿದ ಪಾಪ ಪುಣ್ಯ ಮಾತ್ರ ಸೇರ್ಕೊಂಡ್ ಬರೋದು. ಇಲ್ಲಿಂದ ಏನು ತಗೊಂಡು ಹೋಗಕ್ಕಾಗಲ್ಲ. ಗೊತ್ತಾಯ್ತಲ್ಲ. ಅವತ್ತು ಉತ್ತರ ಕೊಡಕ್ಕೆ ನಿಮ್ ಮಗ ಹಿಂದ್ಗಡೆ ನಿಂತ್ಕೊಂಡು ಹೇಳ್ಕೊಡಕ್ಕಿರಲ್ಲ. ಕೇಳ್ಬೇಕಾಗಿಲ್ಲ. ಗೊತ್ತಾಯ್ತಲ್ಲ. ಅದಕ್ಕೆ ಏನ್ ಅನ್ಸೋದಲ್ಲ. ಈಗ ನನ್ ಮುಂದೆ ಹೇಳಿದ್ರಲ್ಲ ನೀವು ಕೊಡ್ಬೇಕು ಅಂತಿದ್ದೀನಿ ಅಂತ. ಯಾರು ಬೇಡ ಅಂದ್ರಮ್ಮ? ಕೈಕಾಲು ಗಟ್ಟಿಯಾಗಿದ್ದಾಗೆ ಅವೆಲ್ಲ ಮಾಡ್ಬಿಡ್ಬೇಕು. ಏನಾರು ಒಂದ್ ಕೊಡ್ಲೇಬೇಕು. ಅವ್ರಿಗೇನ್ ಕೊಡ್ತೀರಾ ಅಂತ ಹೇಳಿದ್ರೆ ಏನಾರು ಇತ್ಯರ್ಥ ಮಾಡ್ಬೋದು. 2 ಮನೆ ಇದ್ಯಾ? ಎಲ್ಲ ಮಾಡಿದೀನಿ. ನಿಮ್ ಯಜಮಾನ್ರದೊಂದು, ನಿಮ್ದೊಂದು. ನಿಮ್ದು ಮನೆನಾ ಆಸ್ತಿನ? ಬರೇ ಸೈಟ? ನಾಳೆ ಬಾಡಿಗೆ ಕೊಟ್ಟಿದ್ದೀರಾ? ನಾಳೆ 8 ಗಂಟೆಗೆ ವಿಡಿಯೋ ರೆಡಿ ಮಾಡಿ ಎಡಿಟ್ ಮಾಡಿ ನಿಮ್ ಯಜಮಾನ್ರದ್ದು ಅಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾನೆ. No, he said he was tutoring her. When I am enquiring the party, he should not know. ಅವನಿಂದಾನೆ ಎಲ್ಲ ಕೆಟ್ಟೋಗಿದೆ ಇದೆಲ್ಲ. ಅವ್ನು ಕೂತ್ಕೊಂಡು ಇಲ್ಲೇನೆ ಕೋರ್ಟ್ ನಲ್ಲಿ, ಹೈಕೋರ್ಟ್ ನಲ್ಲಿ ಹಿಂಗ್ ಬಿಹೇವ್ ಮಾಡೋನ್, ಮನೇಲಿ ಇನ್ವೆಸ್ಟ್ ಮಾಡೋಣ. ಯೋಚನೆ ಮಾಡಿ. ಗೊತ್ತಾಯ್ತಲ್ಲ. ಕಾನೂನಿಂದ ತೀರ್ಮಾನ ಆಗ್ಬೇಕು ಅಂತಂದ್ರೆ ತೀರ್ಮಾನ ಆಗುತ್ತೆ. ಅದಕ್ಕೆ ನಾವಿಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ. ಇದಿಷ್ಟೇ ಅಲ್ಲ, ಆಗಲ್ಲ. ಇಲ್ಲಿ ನಾನಿದ್ದೀನಿ. ಇದೇ ತರನೇ ನೀವು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರೋರ್ಗೆ ಬೇರೆ ಕಡೆನೂ ಭೇಟಿ ಮಾಡ್ಬೇಕಾಗತ್ತೆ ಇನ್ನೊಬ್ರನ್ನ. ಅವತ್ತು ಉತ್ತರ ಹೇಳ್ಬೇಕಾದ್ರೆ ನಿಮ್ ಮಗ ಇರಲ್ಲ ನಿಮ್ ಹಿಂದೆ ಉತ್ತರ ಹೇಳಕ್ಕೆ. ಗೊತ್ತಾಯ್ತಲ್ಲ. ಹೋಗೋದು ಒಬ್ಬೊಬ್ರೆ, ಮಾಡಿದ ಪಾಪ ಪುಣ್ಯ ಮಾತ್ರ ಸೇರ್ಕೊಂಡ್ ಬರೋದು. ಇಲ್ಲಿಂದ ಏನು ತಗೊಂಡು ಹೋಗಕ್ಕಾಗಲ್ಲ. ಗೊತ್ತಾಯ್ತಲ್ಲ. ಅವತ್ತು ಉತ್ತರ ಕೊಡಕ್ಕೆ ನಿಮ್ ಮಗ ಹಿಂದ್ಗಡೆ ನಿಂತ್ಕೊಂಡು ಹೇಳ್ಕೊಡಕ್ಕಿರಲ್ಲ. ಕೇಳ್ಬೇಕಾಗಿಲ್ಲ. ಗೊತ್ತಾಯ್ತಲ್ಲ. ಅದಕ್ಕೆ ಏನ್ ಅನ್ಸೋದಲ್ಲ. ಈಗ ನನ್ ಮುಂದೆ ಹೇಳಿದ್ರಲ್ಲ ನೀವು ಕೊಡ್ಬೇಕು ಅಂತಿದ್ದೀನಿ ಅಂತ. ಯಾರು ಬೇಡ ಅಂದ್ರಮ್ಮ? ಕೈಕಾಲು ಗಟ್ಟಿಯಾಗಿದ್ದಾಗೆ ಅವೆಲ್ಲ ಮಾಡ್ಬಿಡ್ಬೇಕು. ಏನಾರು ಒಂದ್ ಕೊಡ್ಲೇಬೇಕು. ಅವ್ರಿಗೇನ್ ಕೊಡ್ತೀರಾ ಅಂತ ಹೇಳಿದ್ರೆ ಏನಾರು ಇತ್ಯರ್ಥ ಮಾಡ್ಬೋದು. 2 ಮನೆ ಇದ್ಯಾ? ಎಲ್ಲ ಮಾಡಿದೀನಿ. ನಿಮ್ ಯಜಮಾನ್ರದೊಂದು, ನಿಮ್ದೊಂದು. ನಿಮ್ದು ಮನೆನಾ ಆಸ್ತಿನ? ಬರೇ ಸೈಟ? ನಾಳೆ ಬಾಡಿಗೆ ಕೊಟ್ಟಿದ್ದೀರಾ? ನಾಳೆ 8 ಗಂಟೆಗೆ ವಿಡಿಯೋ ರೆಡಿ ಮಾಡಿ ಎಡಿಟ್ ಮಾಡಿ ನಿಮ್ ಯಜಮಾನ್ರದ್ದು two properties are there. 2 properties are. ಇರಮ್ಮ, ನೀನ್ ಮಧ್ಯ ಮಾತಾಡ್ಬಾರ್ದು. ಒಂದ್ ಹಂತಕ್ಕೆ ತರ್ತಾ ಇದ್ದೀವಿ. ಈಗ ಮಧ್ಯ ಮಾತಾಡ್ಬಿಟ್ರೆ ಎಲ್ಲ ಕೆಟ್ಟೋಗುತ್ತೆ. ಯಾಕೆ ನಿಮ್ಗೆ ಅಳ್ಕೊಂಡ್ರೆ ಅಷ್ಟೊಂದು ಕೋಪ? ಅದೇ ಮದುವೆ ಮಾಡಿದ್ದೀರಾ?
ಸುಮ್ನೆ ನಾನು ನೆಕ್ಸ್ಟ್ ಬರ್ತಾ ಇದ್ದೆ, ನೀವು ಕೇಳಕ್ ಮುಂಚೆ ಮದ್ವೆ ಮಾಡಿದೀರಾ? ಮತ್ತೆ ಯಾಕೆ ಹಿಂಗಾಗ್ಬಿಟ್ಲು? ಹ್ಮ್ ಹ್ಮ್ ಈಗೆಲ್ಲ ಸರಿ ಹೋಗ್ತೀನಿ, ನಂದೆಲ್ಲ ತಪ್ಪಾಯ್ತು ಅಂದ್ರೆ? ಅಲ್ಲ, ಒಂದ್ ವೇಳೆ ಅವಳ ಹಂಗ ಅಂತೀನಿ ಅಂದ್ರೆ ನೀವು ಕ್ಷಮಿಸ್ತೀರಾ? ಅಲ್ಲಮ್ಮ, ಈಗ ಅದೆಲ್ಲ ಬೇಡ ಅಂತೇಳಿ ಸಮಾಧಾನವಾಗಿದ್ದು, ನಂದಾಗಿದ್ದೆಲ್ಲ ತಪ್ಪಾಯ್ತು, ನನ್ ಕ್ಷಮಿಸಿ ಅಂತ ಕೇಳಿದ್ರೆ ನೀವು ಕ್ಷಮಿಸ್ಬೇಡ್ವಾ? ತಾಯಿ ಆದವಳು ಯೋಚನೆ ಮಾಡಿ. ಸುಮ್ನೆ ನಾನು ಹೇಳೋದೇನಂದ್ರೆ, ಇದಾಗುತ್ತೋ ಬಿಡುತ್ತೋ ಅದ್ ಬೇರೆ ಪ್ರಶ್ನೆ. ಸಮಾಜ ನೋಡಿ, ನೀವು ದೊಡ್ಡವರು, ನಿಮ್ ಕೊರಳು ಕುಡಿ, ಏನಾದ್ರು ಹೆಚ್ಚು ಕಮ್ಮಿ ಅಂತ ಆದ್ರೆ ನಿಮ್ ಒಳಗಡೆನೆ ಮನ್ಸಿನಲ್ಲಿ ಅಯ್ಯೋ ಅನ್ಸಲ್ವಾ? ಅನ್ಸುತ್ತೆ. ಈಗ ನಿಮಗ್ ತೊಂದ್ರೆ ಕೊಟ್ಲು, ಅದೆಲ್ಲ ಕರೆಕ್ಟ್ ಒಪ್ಪುದ್ರಿ, ಅವಳಿಗೇನಾದ್ರು ಆದ್ರೆ ನಿಮ್ ಕರಳು ಸುಮ್ನಿರುತ್ತಾ? ಅದೊಂದು ಒಳಗಡೆ ಇರೋ ಕರುಣೆ ಕಕ್ಲಾತಿಯಿಂದ ತಾನೇ ಇಷ್ಟೆಲ್ಲ ನೀವು ಅವಳಿಗೆ ಹೇಳ್ತಿರೋದು. ಮುಂದೆ ಕೊಟ್ರು ನನ್ನ ಹಾಳು ಮಾಡ್ಕೊಂಡ್ಬಿಡ್ತಾಳೆ ಅನ್ನೋದು ಇರೋ ಇಂಟ್ರೆಸ್ಟ್ ಯಾಕೆ? ಅವಳು ಏನಾದ್ರು ಮಾಡ್ಕೊತಾಳೆ ನಮಗ್ ಬೇಡ ಅಂತ ಆದ್ರೆ. ಹಾಳಾಗ್ಬಾರ್ದು. ಇನ್ನೊಂದ್ ಜಾಗದಲ್ಲಿ ಏನಾದ್ರು ಇರಕ್ ಒಂದ್ ಸ್ವಲ್ಪ ಆಸಕ್ತಿ ಕೊಡಿ. ಅಲ್ಲಮ್ಮ, ಇರೋ ಜಾಗದಲ್ಲಿ ಒಂಚೂರು ಅವಕಾಶ ಕೊಡಿ. ಅಲ್ಲೆಲ್ಲಾರು ಇನ್ನೊಂದ್ ಪ್ರಾಪರ್ಟಿ ಇದೆಯಲ್ಲ, ಅದ್ರಲ್ಲಿ ಸ್ವಲ್ಪ ಭಾಗ ಕೊಡಿ, ಇರ್ಲಿ. ನಾನ್ ಯಾಕೆ ಕ್ಷಮಿಸ್ಲಿ? ಸುಮ್ನೆ ಕೇಳಿದೆ ಅಷ್ಟೇ, ರಾಜಿ ಆಗುತ್ತೋ ಇಲ್ವೋ. ನೀವೇನ್ ಅಂತ ತಪ್ಪು ಮಾಡಿಲ್ಲ, ಕ್ಷಮಿಸುವಂತದ್ದು ಗೊತ್ತಾಯ್ತಲ್ಲ. ಸುಮ್ನೆ ಕೇಳಿದೆ. ಈ ಆಸ್ತಿಗೋಸ್ಕರ ಒಂದ್ ಫ್ಯಾಮಿಲಿ ಹಾಳಾಗೋಗ್ಬಿಡ್ತಾ ಇದೆಯಲ್ಲ, ಏನಾದ್ರು ರಾಜಿ ಆದ್ರೆ ಒಂದು ಫ್ಯಾಮಿಲಿ ಸರಿ ಹೋಗುತ್ತಲ್ಲ, ಒಂದು ಸಂಸಾರ ನೀಟಾಗಿ ಆಗುತ್ತೆ, ತಾಯಿ ಮಕ್ಕಳು ಎಲ್ಲ ಒಟ್ಟಿಗಿರ್ತಾರೆ ಅನ್ನೋ ಉದ್ದೇಶಕ್ಕೆ ಕೇಳಿದೆ. ಬೇಡ ಬಿಡಿ. ಶ್ರೀ KV ಶ್ಯಾಮ್ ಪ್ರಸಾದ್, ಫ್ಲಾಟ್ ಕೌನ್ಸಿಲ್ ಫಾರ್ ದಿ ಅಪಲೆಂಟ್ ಪ್ರೆಸೆಂಟ್. ಮಿಸ್ ಸುಮಾ BK, ಮಿಸಸ್ ಶ್ರೀಮತಿ ಸುಮಾ BK present, who is party in person. Suma BK respondent, party in person present. This court inquired the parties who are present before the court to find out the feasibility of the amicable settlement, if any, having regard to the close relationship of the parties. Full stop. However, on such inquiry, this court is satisfied